ನಾಳೆ ಕವಲಗುಡ್ಡ ಗ್ರಾಮದ ಕರಿಯೋಗಿ ಸಿದ್ದಾಶ್ರಮಕ್ಕೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ. ಕಾಗವಾಡ ತಾಲೂಕಿನ ಕವಲಗುಡ್ಡ ಗ್ರಾಮದ ಶ್ರೀ ಕರಿಯೋಗಿ ಸಿದ್ದಾಶ್ರಮಕ್ಕೆ ಕನಕಬಸವ ಭಾವಬೆಳಕು ಕಾರ್ಯಕ್ರಮ ನಿಮಿತ್ತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆಂದು ಪರಮಪೂಜ್ಯ ಸಿದ್ದಯೋಗಿ ಅಮರೇಶ್ವರ ಮಹಾರಾಜರು ತಿಳಿಸಿದ್ದಾರೆ. ಎಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಪರಮಪಾವನ ಕ್ಷೇತ್ರವಾಗಿರತಕ್ಕಂಥ ಸವಾಲಕ್ಷ ಸರದಿ ಕೊಡೆಯ ಕರಿಯೋಗ ಸಿದ್ದೇಶನ ಅಂಗಳದಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಕನಕ ಬಸವ ಭಾವ ಬೆಳಕು ಮೇ 4ನೇ ತಾರೀಕು ಹಿಡಿದು ನಾಳೆ ಕೊನೆಗೊಳ್ತಕ್ಕಂಥ ಕಾರ್ಯಕ್ರಮ 10/5/2026 ಅವರು ಶನಿವಾರ ದಿನಾಂಕ 9ರಂದು ತಮ್ಮ ಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ನಡೀತಕ್ಕಂಥ ಶತಾಯುಷಿಗಳ ಪಾದಪೂಜೆ, ಆ ಒಂದು ಪಾದಪೂಜೆಯ ಜೊತೆಯಾಗಿ ಒಂದು ಸಿದ್ಧಶ್ರೀ ಅನುಭವ ಮಂಟಪದ ಅಡಿಗಲ್ಲು ಸಮಾರಂಭ, ಈ ಎಲ್ಲ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಪರಮಪೂಜ್ಯ ಸೋಮಲಿಂಗೇಶ್ವರ ಪಟ್ಟದ ದೇವರು ಶಿರವಾಳ ಸೊಲ್ಲಾಪುರ ಜಿಲ್ಲೆ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಪರಮಪೂಜ್ಯ ಅಭಿನವ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧಲಿಂಗೇಶ್ವರ ಆಶ್ರಮ ನಯಾನಗರ, ಈ ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ನಾಳೆ ಅಂದರೆ ರವಿವಾರ ಸಂಜೆ 6 ಗಂಟೆಗೆ ನಡೆಯುವ ಕನಕಬಸವ ಭಾವಬೆಳಕು ಕಾರ್ಯಕ್ರಮದ ಕೊನೆಯ ದಿನ ಶತಾಯುಷಿ ರೈತರ ಪಾದಪೂಜೆ ಹಾಗೂ ಸಿದ್ಧಶ್ರೀ ಅನುಭವ ಮಂಟಪದ ಅಡಿಗಲ್ಲು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸಿರಿವಾಳದ ಸೋಮಲಿಂಗೇಶ್ವರ ಪಿವಾಳದ ಸೋಮಲಿಂಗೇಶ್ವರ ಪಟ್ಟದ ಸ್ವಾಮೀಜಿ, ನಯಾನಗರದ ಅಭಿನವ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ವಹಿಸಲಿದ್ದಾರೆ. ಈ ನಾಡಿನ ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರವರ ಅತ್ಯಂತ ಪ್ರೀತಿಯ ಪುತ್ರರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆಯಾಗಿ ಸನ್ಮಾನರಾಗಿರ್ತಕ್ಕಂಥ ಹಿಂದಿನ ಉಪಮುಖ್ಯಮಂತ್ರಿಗಳು, ಈಗಿನ ಅಥಣಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಜತ್ತ ತಾಲೂಕಿನ ಅಪರೂಪದ ರಾಜಕಾರಣಿ ಆಗಿರತಕ್ಕಂಥ ಗೋಪಿಚಂದ್ರ ಪಡಲ್ಕರ್ ಸರ್ ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಯಾಗಿ ಚಿಕ್ಕೋಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗಣೇಶನ ಹುಕ್ಕೇರಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸರಳ ಸಜ್ಜನಿಕೆ ಸಕಾರ ಮೂರ್ತಿಯಾಗಿರ್ತಕ್ಕಂಥ ಮಹೇಶ್ ತಮ್ಮಣ್ಣವರು ಶಾಸಕರು ಕುಡ್ಚಿ, ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಮಹೇಶ್ ಉಮ್ಟಳ್ಳಿ ಸರ್ ಕೂಡ ಮಾಜಿ ಶಾಸಕರು ಕೂಡ ಅವರು ಕೂಡ ಉಪಸ್ಥಿತಿರ್ತದೆ. ಇವರಲ್ಲಿ ವಿಶೇಷವಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರ ಅಮೃತ ಹಸ್ತದಿಂದ ನಡೀತಕ್ಕಂಥ ವಿಶೇಷ ಸಿದ್ಧಶ್ರೀ ಅನುಭವ ಮಂಟಪದ ಒಂದು ಅಡಿಗಲ್ಲ ಸಮಾರಂಭ, ಶತಾಯುಷಿಗಳ ಪಾದಪೂಜೆ ಮತ್ತು ಕನಕ ಬಸವ ಭಾವ ಬೆಳಕು ಕುರಿತು ಚಿಂತನ ಕಾರ್ಯಕ್ರಮದಲ್ಲಿ ನಾಳಿನ ದಿವಸ ಹೆಚ್ಚಿನ ಸಂಖ್ಯೆ ಎಲ್ಲ ಶ್ರೀಮಠದ ಸದ್ಭಕ್ತರು ಆಗಮಿಸಿ ಈ ರಾಜಕೀಯ ಧುರೀಣರ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಪರಮಪೂಜ್ಯರ ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರ ಆಗಿಕೊಂಡು ಶ್ರೀಮಠದ ತಮ್ಮಲ್ಲಿ ಅತ್ಯಂತ ವಿನಂತಿಯಿಂದ ಕೇಳ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿ. ಮುಖ್ಯ ಅತಿಥಿಗಳಾಗಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು, ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಜತ್ತ ಶಾಸಕ ಗೋಪಿಚಂದ್ ಪಡೋಳಕರ್, ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ, ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್, ಯುವ ಮುಖಂಡ ರಾಹುಲ್ ಜಾರಕಿಹೊಳಿ, ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್, ಮಾಜಿ ಶಾಸಕ ಮಹೇಶ್ ಕುಮಠಳ್ಳಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ ಮಠದ ಭಕ್ತರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಕವಲಗುಡ್ಡದಿಂದ ವಿಜಯ ಮಹಾಂತೇಶ್, ಅರಕೇರಿ.